ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ದೇವಸ್ಥಾನದ ಬಗ್ಗೆ ಮಾತನಾಡುತ್ತಿಲ್ಲ, ಅದರ ಬದಲಾಗಿ ಬೆಂಕಿಯ ರೂಪದಲ್ಲಿ ನಿಂತಿರುವ ಸಾಕ್ಷಾತ್ ಪರಶಿವನ ದರ್ಶನ ಮಾಡಲಿದ್ದೇವೆ. ವಿಜ್ಞಾನಕ್ಕೂ ನಿಲುಕದ ರಹಸ್ಯಗಳು, ಕಣ್ಮನ ಸೆಳೆಯುವ ಬೃಹತ್ ಗೋಪುರಗಳು ಮತ್ತು ಕೋಟ್ಯಾಂತರ ಜನರ ಅಚಲ ನಂಬಿಕೆಯ ತಾಣವಾಗಿರುವ ತಮಿಳುನಾಡಿನ ಅರುಣಾಚಲೇಶ್ವರ ದೇವಾಲಯದ ರೋಮಾಂಚನಕಾರಿ ಇತಿಹಾಸ ಮತ್ತು ಪುರಾಣಗಳ ಕಥೆಯನ್ನು ಇವತ್ತು ತಿಳಿದುಕೊಳ್ಳೋಣ ಬನ್ನಿ. ಪುರಾಣ ಪುಟಗಳನ್ನು ತಿರುವಿದರೆ ನಮಗೆ ಸಿಗುವ ಕತೆ ಬಹಳ ಅದ್ಭುತವಾಗಿದೆ. ಒಮ್ಮೆ ಬ್ರಹ್ಮದೇವ ಮತ್ತು ವಿಷ್ಣುವಿನ ನಡುವೆ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬ ದೊಡ್ಡ ವಾದ ಶುರುವಾಗುತ್ತದೆ. ಆಗ ಅವರಿಬ್ಬರ ಗರ್ಭ ಮುರಿಯಲು ಸಾಕ್ಷಾತ್ ಪರಶಿವನೇ ಬಂದು ಬೃಹತ್ ಬೆಂಕಿಯ ಕಂಬದ ರೂಪದಲ್ಲಿ ಅವರ ಮುಂದೆ ನಿಲ್ಲುತ್ತಾನೆ. ಶಿವನು ಅವರಿಬ್ಬರಿಗೂ ಒಂದು ಸವಾಲು ಹಾಕುತ್ತಾನೆ. ಯಾರು ಈ ಬೆಂಕಿಯ ಕಂಬದ ತುದಿಯನ್ನು ಅಥವಾ ಕಂಬದ ಬುಡವನ್ನು ಮೊದಲು ಹುಡುಕುತ್ತಾರೆಯೋ ಅವರೇ ಶ್ರೇಷ್ಠ ಎಂದು ಬ್ರಹ್ಮದೇವನು ಹಂಸದ ರೂಪ ತಾಳಿ ಮೇಲ್ಮುಖವಾಗಿ ಹಾರುತ್ತಾನೆ. ವಿಷ್ಣು ವರಾಹ ರೂಪ ಅಂದರೆ ಹಂದಿ ರೂಪ ತಾಳಿ ಭೂಮಿಯಲ್ಲಿ ಅಗೆಯುತ್ತಾ ಕೆಳಗೆ ಹೋಗುತ್ತಾನೆ. ಎಷ್ಟೇ ವರ್ಷಗಳಾದರೂ ಇಬ್ಬರಿಗೂ ಈ ಬೆಂಕಿಯ ಕಂಬದ ಆದಿ ಮತ್ತು ಅಂತ್ಯ ಸಿಗುವುದಿಲ್ಲ. ಕೊನೆಗೆ ಇಬ್ಬರೂ ತಮ್ಮ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಸರ್ವಶ್ರೇಷ್ಠ ಎಂದು ಶರಣಾಗುತ್ತಾರೆ. ಶಿವನು ಬೆಂಕಿಯ ರೂಪದಲ್ಲಿ ದರ್ಶನ ಕೊಟ್ಟ ಆ ಜಾಗವೇ ಇಂದಿನ ತಿರುವಣ್ಣಾಮಲೈ. ಆ ಬೆಂಕಿಯ ಕಂಬವೇ ಇಂದು ನಾವೆಲ್ಲರೂ ನೋಡುವ ಅರುಣಾಚಲೇಶ್ವರ ಬೆಟ್ಟ. ಇಲ್ಲಿರುವ ಶಿವಲಿಂಗವನ್ನು ಅಗ್ನಿಲಿಂಗ ಎಂದು ಕರೆಯುತ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಶಿವನನ್ನು ಪ್ರಕೃತಿಯ 5 ಮೂಲಭೂತ ಅಂಶಗಳಲ್ಲಿ ಆರಾಧಿಸಲಾಗುತ್ತದೆ: ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. ಇದರಲ್ಲಿ ಅರುಣಾಚಲೇಶ್ವರ ದೇವಾಲಯವು ಬೆಂಕಿಯನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಶಿವನನ್ನು ಅಣ್ಣಾಮಲೈಯಾರ್ ಎಂಬ ಮತ್ತು ಪಾರ್ವತಿ ದೇವಿಯನ್ನು ಉಣ್ಣಾಮಲೈ ಅಮ್ಮನ್ ಎಂದು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಹಳ್ಳಿಯ ಗ್ರಾಮೀಣ ಭಾಗದ ಸೊಗಡಿನಲ್ಲಿ ಹೇಳಬೇಕೆಂದರೆ ಇಲ್ಲಿನ ಮಣ್ಣಿನ ಕಣಕಣದಲ್ಲೂ ಶಿವನಿದ್ದಾನೆ ಎಂಬುದು ಭಕ್ತರ ನಂಬಿಕೆ. ಈ ಬೆಟ್ಟವನ್ನು ಬರಿಗಾಲಿನಲ್ಲಿ ಸುತ್ತಿ ಬಂದರೆ ಎಂಥದ್ದೇ ಕಷ್ಟವಿದ್ದರೂ ದೂರವಾಗುತ್ತದೆ ಎಂಬ ಪ್ರತೀತಿ ಇದೆ. ಇದು ಸುಮಾರು 15 ಎಕರೆಗಳನ್ನು ವಿಶಾಲವಾದ ಜಾಗದಲ್ಲಿ ಹರಡಿರುವ ಈ ದೇವಾಲಯವನ್ನು 9ನೇ ಶತಮಾನದಲ್ಲಿ ಚೋಳ ರಾಜರು ನಿರ್ಮಿಸಲು ಶುರು ಮಾಡಿದರು. ನಂತರ ವಿಜಯನಗರ ಅರಸರು, ಹೊಯ್ಸಳರು, ಅನೇಕ ರಾಜರು ಇದನ್ನು ಅಭಿವೃದ್ಧಿಪಡಿಸಿದರು. ಇಲ್ಲಿ ಒಟ್ಟು 4 ಬೃಹತ್ ಗೋಪುರಗಳಿದ್ದು, ಪೂರ್ವದ ಕಡೆ ಇರುವ ರಾಜಗೋಪುರವು ಇಡೀ ಭಾರತದ ಅತಿ ಎತ್ತರದ ಗೋಪುರಗಳಲ್ಲಿ ಒಂದಾಗಿದೆ. ಇಲ್ಲಿರುವ 1000 ಕಂಬಗಳ ಮಂಟಪ ಭಾರತೀಯರು ವಾಸ್ತುಶಿಲ್ಪದ ಅದ್ಭುತಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿನ ಮತ್ತೊಂದು ಅತಿದೊಡ್ಡ ಆಚರಣೆ ಎಂದರೆ ಗಿರಿವಲಂ. ಪ್ರತಿ ಹುಣ್ಣಿಮೆಯ ದಿನ ಲಕ್ಷಾಂತರ ಭಕ್ತರು ಬರಿಗಾಲಿನಲ್ಲಿ ಈ 14 ಕಿಲೋಮೀಟರ್ ಸುತ್ತಳತೆಯ ಅರುಣಾಚಲ ಬೆಟ್ಟವನ್ನು ಸುತ್ತುತ್ತಾರೆ. ಶಿಸ್ತು ಮತ್ತು ಭಕ್ತಿಯಿಂದ ಈ ನಡಿಗೆಯನ್ನು ಪೂರೈಸಿದರೆ ಮನಸ್ಸಿಗೆ ಅಸಾಧಾರಣವಾದ ಶಾಂತಿ ಮತ್ತು ಸ್ಪಷ್ಟತೆ ಸಿಗುತ್ತದೆ ಎಂಬುದು ಅನುಭವಿಗಳ ಮಾತು. ಇನ್ನು ವರ್ಷಕ್ಕೊಮ್ಮೆ ಬರುವ ಕಾರ್ತಿಕೈ ದೀಪಂ ಇಲ್ಲಿನ ಅತಿ ದೊಡ್ಡ ಹಬ್ಬ. ಅಂದು ಈ ಬೃಹತ್ ಬೆಟ್ಟದ ತುದಿಯಲ್ಲಿ 3 ಟನ್ ತುಪ್ಪ ಮತ್ತು 1000 ಮೀಟರ್ ಉದ್ದದ ಬಟ್ಟೆಯ ಬತ್ತಿಯನ್ನು ಬಳಸಿ ಒಂದು ದೈತ್ಯ ದೀಪವನ್ನು ಹಚ್ಚಲಾಗುತ್ತದೆ. ಈ ಮಹಾದೀಪದ ಬೆಳಕು ಸುಮಾರು 34 ಕಿಲೋಮೀಟರ್ ದೂರದವರೆಗೂ ಕಾಣಿಸುತ್ತದೆ. ಆ ದೃಶ್ಯವನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬ ಅಂತಾನೆ ಹೇಳಬಹುದು. ಅರುಣಾಚಲೇಶ್ವರ ದೇವಾಲಯ ಕೇವಲ ಕಲ್ಲುಗಳಿಂದ ಕಟ್ಟಿದ ಗುಡಿಯಲ್ಲ, ಅದು ಕೋಟ್ಯಾಂತರ ಜನರ ನಂಬಿಕೆ, ಶಕ್ತಿ ಮತ್ತು ಜೀವನದ ಅಗ್ನಿ ಪರೀಕ್ಷೆಗಳನ್ನು ಎದುರಿಸಲು ಬೇಕಾದ ಸ್ಫೂರ್ತಿಯ ಕೇಂದ್ರ. ರಮಣ ಮಹರ್ಷಿಗಳಿಂದ ಸಂತರಿಗೆ ಜ್ಞಾನೋದಯವಾಯಿತು. ಪುಣ್ಯಭೂಮಿ ಇದು. ಒಮ್ಮೆಯಾದರೂ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಈ ಶಿವನ ದರ್ಶನ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ
ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ.